ಇತ್ತೀಚೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅವರಿಗೆ SIP ಅಂತ ಹೇಳಿದ್ರೆ ಏನು ಅಂತ ಗೊತ್ತು. SWP ಅಂದ್ರೆ ಏನು? ಒಂದಿಷ್ಟು ಲಂಸಮ್ ಅಮೌಂಟನ್ನು ಹೂಡಿಕೆ ಮಾಡ್ತೀನಿ, ಅದರಿಂದ ರೆಗ್ಯುಲರ್ ಆಗಿ ನಾನು ವಿಡ್ರಾ ಮಾಡ್ತೀನಿ ಅನ್ನೋದಕ್ಕೆ SWP ಅಂತಾರೆ. ಅದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು. SIP ಯಾಕೆ ಮಾಡಬೇಕು ಅಥವಾ ಯಾರು ಮಾಡಬೇಕು? ಒಬ್ಬರ ಜೀವನದಲ್ಲಿ ಅಕ್ಯುಮುಲೇಷನ್ ಫೇಸು, ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಇರುತ್ತೆ. ಆಕ್ಚುಲಿ SIP ಉದ್ದೇಶ SIP ಮಾಡಿದ್ರೆ ರಿಟರ್ನ್ ಗ್ಯಾರಂಟಿ ಅಂತ ತಿಳ್ಕೊಂಡಿದ್ದಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಹೊಸದಾಗಿ ವೃತ್ತಿ ಜೀವನವನ್ನು ಆರಂಭಿಸ್ತಾ ಇದ್ದೀನಿ ಅಂದ್ರೆ ಒಂದು 22-23 ವರ್ಷ ಅಥವಾ 25 ವರ್ಷ. ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಅಥವಾ SIP ಕಮಿಟ್ ಆಗೋಕ್ಕಿಂತ ಮೊದಲು ನಿಮ್ಮ ಗೋಲ್ಗಳ ಬಗ್ಗೆ ಗಮನ ಕೊಡೋದು ಇಂಪಾರ್ಟೆಂಟು. SIP ಮೂಲಕ ಹೂಡಿಕೆ ಮಾಡಿ ಒಂದು ಹಂತಕ್ಕೆ ಬಂದಾಗ ಅದನ್ನು ಸಾಕು ಅಂತೇಳಿ ನಿಲ್ಲಿಸಿ SWP ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿರುವಂಥ ರಿಸ್ಕ್ ಏನು ಅಂತ? SWP ರಿಸ್ಕ್ ಏನಿರುತ್ತಂದ್ರೆ, ನೀವು ಅಂಡರ್ಲೈಯಿಂಗ್ ಅಸೆಟ್ ಯಾವುದನ್ನು ಚೂಸ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ರಿಸ್ಕ್ ಇರುತ್ತೆ. ಎಲ್ಲ ಅವೈಲೇಬಲ್ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು SWP ಮಾಡ್ಬೋದು. ಸೊ ಹಾಗಂದ ತಕ್ಷಣ ಇಕ್ವಿಟಿ ಮ್ಯೂಚುವಲ್ ಫಂಡಿಂದ SWP ಮಾಡ್ಬೇಕಂದ್ರೆ ಮಾಡ್ಬೋದು, ಬಟ್ ಅದಕ್ಕೆ ಅದರದೇ ಆದಂಥ ರಿಸ್ಕ್ ಇರುತ್ತೆ. ಸೊ SWP ಉದ್ದೇಶ ಏನು ಆ್ಯಕ್ಚುಲಿ? ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಹೂಡಿಕೆ ಅಂತ ಹೇಳಿ ಬಂದಾಗ ಹೆಚ್ಚಿನವರಿಗೆ ಮ್ಯೂಚುವಲ್ ಫಂಡ್ ಹೂಡಿಕೆ ಬಗ್ಗೆ ಗೊತ್ತು. ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡುವಂಥವರಿಗೆ SIP ಅಂದರೆ ಏನು ಅಂತ ಹೇಳುವಂಥದ್ದು ಕೂಡ ಗೊತ್ತಿರುತ್ತೆ. ಆದರೆ ಈಗ ಟ್ರೆಂಡಿಂಗ್ನಲ್ಲಿರೋದು ಯಾವುದು ಗೊತ್ತಾ? SWP. ಹೆಚ್ಚಿನವರಿಗೆ ಈ SWP ಅಂತ ಹೇಳಿದರೆ ಏನು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ನಾವು ಮಾಡ್ತಾ ಇದ್ದೀವಿ. ಹಾಗಿದ್ರೆ SWP ಅಂತ ಹೇಳಿದರೆ ಏನು? SWP ಮತ್ತು SIP ನಡುವೆ ಇರುವಂಥ ವ್ಯತ್ಯಾಸ ಏನು? ಯಾವುದನ್ನು ಚೂಸ್ ಮಾಡಿದರೆ ನಮಗೆ ಲಾಭ ಜಾಸ್ತಿ ಇದೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ಮಾತಾಡ್ತೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ 15 ವರ್ಷಗಳ ಅನುಭವ ಇರುವಂಥ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರಾಗಿರುವಂಥ ಬಸವರಾಜ್ ತೋನಗಟ್ಟಿ ಅವರಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ತೀನಿ. ಅವ್ರ ಜೊತೆಗೆ ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಹೂಡಿಕೆ ಅಂತ ಹೇಳಿ ಬಂದಾಗ ಇತ್ತೀಚೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅವರಿಗೆ SIP ಅಂತ ಹೇಳಿದರೆ ಏನು ಅಂತ ಗೊತ್ತು. ಆದರೆ SWP ಅಂತ ಹೇಳುವಂಥದ್ರ ಬಗ್ಗೆ ತುಂಬ ಜನ ಕೇಳಲೇ ಇಲ್ಲ. ಅದರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಈಗ ಯಾಕೆ ಸರ್ SWP ಅಂತ ಹೇಳುವಂಥದ್ದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ? ಇದೆಲ್ಲ ಸೋಷಿಯಲ್ ಮೀಡಿಯಾದ ಪ್ರಭಾವ ಅಂತ ಹೇಳ್ತೀನಿ ನಾನು. ಯಾಕೆಂದರೆ SWP ಇಂದ ನೀವು ಇಷ್ಟು ಹೂಡಿಕೆ ಮಾಡಿ, ಇಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿ, ಇದರಿಂದ ಇಷ್ಟು ವಿಡ್ರಾ ಮಾಡ್ತಾ ಹೋದರೆ ನಿಮ್ಗೆ ಇಷ್ಟು ದುಡ್ಡು ಉಳಿಯುತ್ತೆ ಅಂತ ಒಂದು ಸಿಂಪಲ್ ಆಗಿ ಏನೋ ಕ್ಯಾಲ್ಕುಲೇಷನ್ ಬ್ಲೈಂಡ್ ಆಗಿ ಹೇಳ್ಬಿಡ್ತಾರೆ. ಲೈಫ್ ಲಾಂಗ್ ಕೂತು ತಿನ್ಬೋದು ಇಷ್ಟೇ ಅಮೌಂಟಿಂದ ಅಂತ ಹೇಳಿದ ತಕ್ಷಣ ಜನರಿಗೆ ಬೇಕಾಗಿರೋದು ಅದೇ. ಎಲ್ಲರೂ ಫ್ರಸ್ಟ್ರೇಟ್ ಆಗಿರ್ತಾರೆ ಅವ್ರ ಪ್ರೊಫೆಷನ್ನಿಂದ. ಎಲ್ಲರೂ ಆ ಪ್ರೊಫೆಷನಿಂದ ಹೊರಗಡೆ ಬರ್ಬೇಕಂತಿರ್ತಾರೆ. ಸೊ ಅಂಥ ಟೈಮ್ದಲ್ಲಿ ಅವರಿಗೆ ಒಂದು ಗ್ಯಾರಂಟಿ ಆಗಿರುವಂಥ, ಚೆನ್ನಾಗಿ ರಿಟರ್ನ್ ಕೊಡುವಂಥ ಒಂದು ಆಪ್ಷನ್ ನೋಡ್ತಿರ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ, ಇದನ್ನು ಹೈಲೈಟ್ ಮಾಡ್ತಾ ಇರೋದ್ರಿಂದ ಆ ಒಂದು ತಪ್ಪು ಕಲ್ಪನೆಯಿಂದ ಇದು ತುಂಬ ಒಂದು ಪಾಪ್ಯುಲರ್ ಆಗ್ತಾ ಇದೆ. ಬಟ್ ಅದಕ್ಕೆ ಅದರದೇ ಆದಂಥ ರಿಸ್ಕ್ಗಳಿವೆ. ಅದನ್ನು ಈಗ ಮಾತಾಡೋಣ ನಾವು. ಸೊ ಹಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಥರ SWP ಮಾಡಿಬಿಟ್ರೆ ಕೂತ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಕೂತ್ಕೊಂಡು ತಿನ್ಬೋದು, ಬಟ್ ಅವರು ಹೇಳೋ ಥರ ರೋಸಿ ಪಿಕ್ಚರ್ ಆಗಿರುವಂಥ ಒಂದು ಕತೆ ಇರಲ್ಲ, ಬೇರೆನೇ ಇರುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಎಕ್ಸಾಕ್ಟ್ಲಿ ಸರ್, ಯಾಕಂದ್ರೆ ಇದನ್ನು ತಿಳಿಸ್ಕೊಡ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅದರಲ್ಲೂ ನೀವು 15 ವರ್ಷಗಳ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ಡ್, ಜೊತೆಗೆ ಸೆಬಿ ರಿಜಿಸ್ಟರ್ಡ್ ಆಗಿರೋದ್ರಿಂದ ನೀವು ಸಿಕ್ಕಿರೋದು ತುಂಬಾ ಒಳ್ಳೆದಾಯ್ತು ಸರ್. ಸೊ ಈಗ ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ SIP ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸರ್. SIP ಅಂದ್ರೆ ಅದು ಒಂದು ಏನು ದೊಡ್ಡ ಮಿಸ್ಕಾನ್ಸೆಪ್ಷನ್ ಆಗಿದೆ ಅಂದ್ರೆ, SIP ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅದು ಎಲ್ಲರಿಗೂ ಗೊತ್ತಿದೆ. ನೀವು ಎಲ್ಲೇ ಹೂಡಿಕೆ ಮಾಡಿ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಆಗಿ ಮಾಡಿದರೆ ಅದಕ್ಕೆ SIP ಅಂತಾರೆ. ನಾವು SIP ಅನ್ನ ಭಾಳ ಜನ ನಾವೇನು ತಿಳ್ಕೊಂಡಿದ್ವಿ ಅಂದರೆ, ನಾವೊಬ್ಬರು ಕೇಳ್ತಿರ್ತಾರೆ ಮ್ಯೂಚುವಲ್ ಫಂಡನ್ನೇ SIP ಅಂತ ತಿಳ್ಕೊಂಡಿದ್ದೆ, ನಾನು SIP ಅಂತ ಮಾಡಿಬಿಡಲ್ಲ ಅಂತಾರೆ. SIP ಅಂದರೆ ಮ್ಯೂಚುವಲ್ ಫಂಡ್ ಅಂತ ತಿಳ್ಕೊಂಡಿದ್ದಾರೆ. ಇಟ್ ಈಸ್ ಎ ಜಸ್ಟ್ ವೇ ಆಫ್ ಎ ಇನ್ವೆಸ್ಟ್ಮೆಂಟು. ನೀವು RD ಮಾಡಿದ್ರು ಕೂಡ SIP ಅನ್ಬೋದು, ಮ್ಯೂಚುವಲ್ ಫಂಡ್ದಲ್ಲಿ ಮಾಡಿದ್ರು ಕೂಡ SIP ಅನ್ಬೋದು. ನೀವು ಎಲ್ಲೇ ಹೂಡಿಕೆ ಮಾಡಿ ಸಿಸ್ಟಮೆಟಿಕ್ ಆಗಿ ರೆಗ್ಯುಲರ್ ಆಗಿ ಎಲ್ಲೇ ಹೂಡಿಕೆ ಮಾಡಿದ್ರು ಕೂಡ ಅದಕ್ಕೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಾರೆ. ಈಗ ನಾನು PPF ಅಲ್ಲಿ ಇಯರ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಥವಾ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ SIPನೇ. ಬಟ್ ಈ ಫೈನಾನ್ಷಿಯಲ್ ವರ್ಲ್ಡ್ ಏನಾಗಿದೆ ಅಂದರೆ, SIPನ ಮ್ಯೂಚುವಲ್ ಫಂಡಿಗೆ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ, SIPನೇ ಒಂದು ಪ್ರಾಡಕ್ಟ್ ಅನ್ನೋ ಲೆವೆಲ್ಗೆ ಮಿಸ್ಕಾನ್ಸೆಪ್ಷನ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ಎ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು. ನೀವು ಯಾವುದೇ ಪ್ರಾಡಕ್ಟು ಮತ್ತು ಅಸೆಟ್ ಕ್ಲಾಸ್ಗಳಲ್ಲಿ ರೆಗ್ಯುಲರ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅದಕ್ಕೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು ಅಥವಾ SIP ಅನ್ಬೋದು. SIP ಅಂದ್ರೆ ಏನು ಅಂತ ಗೊತ್ತಾಯ್ತು. SWP ಅಂದ್ರೆ ಏನು? SWP ಅಂದರೆ ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನು.
ನಾನು ಎಲ್ಲೇ ಆಗಲಿ ಒಂದಿಷ್ಟು ಲಮ್ಸಮ್ ಅಮೌಂಟನ್ನು ಹೂಡಿಕೆ ಮಾಡ್ತೀನಿ, ಅದರಿಂದ ರೆಗ್ಯುಲರ್ ಆಗಿ ನಾನು ವಿಡ್ರಾ ಮಾಡ್ತೀನಿ ಅನ್ನೋದಕ್ಕೆ SWP ಅಂತಾರೆ. ಅದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ನೀವು SCSS ಪೋಸ್ಟ್ ಆಫೀಸ್ SCSS ಆಗಿರ್ಬೋದು, MIS ಆಗಿರ್ಬೋದು, ಎಲ್ಲಿಂದ ನೀವು ಹೂಡಿಕೆ ಮಾಡಿ ರೆಗ್ಯುಲರ್ ಆಗಿ ಮಂತ್ಲಿ ಇನ್ವೆಸ್ಟ್ಮೆಂಟು ಅಥವಾ ಫ್ರೀಕ್ವೆನ್ಸಿ ನಿಮ್ಮ ಅಪ್ಲಿಕಬಿಲಿಟಿ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ವಿಡ್ರಾ ಮಾಡ್ತಿರಲ್ಲ, ಅದಕ್ಕೆ SWP ಅಂತಾರೆ. ಬಟ್ ಅದನ್ನು ಕೂಡ ಈಗ ಮ್ಯೂಚುವಲ್ ಫಂಡಿಗೆ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. SWP ಅಂದರೆ ಮ್ಯೂಚುವಲ್ ಫಂಡಿಗೋಸ್ಕರ ಅಂತ. ಸೊ ಅದು ಶುದ್ಧ ಸುಳ್ಳು. ಎಲ್ಲಿ ನೀವು ಹೂಡಿಕೆ ಮಾಡಿ ಸಿಸ್ಟಮೆಟಿಕ್ ಆಗಿ ನಿಮಗೆ ದುಡ್ಡು ಬೇಕು ಅಂತ ನೀವು ಎಲ್ಲಿ ಹೂಡಿಕೆ ಮಾಡ್ತಿರಲ್ಲ ಅದಕ್ಕೆ SWP ಅನ್ಬೋದು. ಅಂದ್ರೆ ಈಗ ಬಾಂಡ್ಸ್ ಅಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಮಗೆ ಹಣ ಅಲ್ಲಿ ಬರುತ್ತೆ, ಏನು ಅವರು ರೆಗ್ಯುಲರ್ ಆಗಿ ಸಮಯ ಇರುತ್ತೆ ಅದರಲ್ಲಿ ಬರುತ್ತೆ. ಹೌದೌದು. FD ಅಲ್ಲೂ ಕೂಡ ಅಷ್ಟೇನೆ, ನೀವು ಬೇಕಿದ್ರೆ ವಿತ್ಡ್ರಾ ಮಾಡೋದಕ್ಕೆ ಆಪ್ಷನ್ ಇದೆ. ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಜನ್ಸ್ ಅಲ್ಲಿ ಒನ್ಸ್ ಇನ್ ಎ ಕ್ವಾರ್ಟರ್ ಬರುತ್ತೆ. ಪೋಸ್ಟ್ ಆಫೀಸ್ MIS ದಲ್ಲಿ ಎವ್ರಿ ಮಂತ್ ಬರುತ್ತೆ. ಅದಕ್ಕೂ ಕೂಡ SWP ಅನ್ಬೋದು ನಾವು. ಬಟ್ ನಾವೇನ್ ತಿಳ್ಕೊಂಡಿದ್ವಿ ಅಂದ್ರೆ SWP ಅಂದ್ರೆ ಮ್ಯೂಚುವಲ್ ಫಂಡ್ ದಲ್ಲಿ ಹಾಕ್ಬೇಕು, SWP ಅಂದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ದಲ್ಲಿ ಹಾಕ್ಬೇಕಂತ. ದೊಡ್ಡ ತಪ್ಪು ಕಲ್ಪನೆ. ಹೌದೌದೌದೌದೌದೌದು. ಬಹುಶಃ ಈ ಸೋಷಿಯಲ್ ಮೀಡಿಯಾದ ಹವಾದಿಂದಾಗಿ ಜನ ಮಿಸ್ಗೈಡ್ ಆಗ್ತಾ ಇದ್ದಾರೆ. ಕರೆಕ್ಟ್. ಅದ್ರ ಜೊತೆಗೆ ಜನರಿಗೆ ಏನ್ ಬೇಕಾಗಿದೆ ಅಂದ್ರೆ ಕ್ವಿಕ್ ರಿಚ್, ಆ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಅಲ್ಲಿ ಏನೋ ದೊಡ್ಡ ರಿಟರ್ನ್ಸ್ ತೋರಿಸ್ತಾರೆ. ಅದನ್ನ ನೋಡ್ಕೊಂಡ್ಬಿಟ್ಟು ಜನ SWP ಕಡೆ ಬಹಳ ಆಕರ್ಷಿತರಾಗ್ತಾ ಇದ್ದಾರೆ. ಬಟ್ ಅದರಲ್ಲಿ ಅದರದೇ ಆದಂತ ರಿಸ್ಕ್ ಇರುತ್ತೆ. ಸರ್, ಕೊನೆಯಲ್ಲಿ ನಾನೊಂದು ಎಕ್ಸಾಂಪಲ್ ಕೇಳ್ತೀನಿ, ನಾನೆಲ್ಲ ನೋಡಿರುವಂತದ್ದು, ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಸರ್. ಅಂದ್ರೆ ಇಷ್ಟು ಹಣವನ್ನ ಹಾಕಿದ್ರೆ ಇಷ್ಟು ಗಳಿಸೋದಕ್ಕಾಗತ್ತೆ ತಿಂಗಳು ಅಂತ. ಎಸ್, ಮಿಸ್ ಮಾಡಬೇಡಿ ಆ ಪಾರ್ಟ್ ಮಾತ್ರ. ಸೊ ಈಗ ಮೊದಲನೇದಾಗಿ ಸರ್, SIP ಯಾಕೆ ಮಾಡಬೇಕು ಅಥವಾ ಯಾರು ಮಾಡಬೇಕು, ಏನು ಹೇಳ್ತೀರಿ? ಓಕೆ, ಒಬ್ಬರ ಜೀವನದಲ್ಲಿ ಅಕ್ಯುಮುಲೇಷನ್ ಫೇಸು, ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಇರುತ್ತೆ. ಅಕ್ಯುಮುಲೇಷನ್ ಫೇಸ್ ಅಂದರೆ ನೀವು ಅರ್ನ್ ಮಾಡ್ತಾ ಇರ್ತೀರಾ, ನೀವು ಮುಂದೆ ನಿಮ್ಗೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಥವಾ ನೀವು ನಿಮ್ಮ ಅರ್ನಿಂಗ್ ಸ್ಟಾಪ್ ಆದ ನಂತರ ನಿಮಗೆ ದುಡ್ಡು ಬೇಕಾಗಿರುತ್ತೆ. ಆವಾಗ ಆ ದುಡ್ಡು ಬೇಕಂತ ನೀವೇನು ಅರ್ನ್ ಮಾಡೋದ್ರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ, ಈ ಫೇಸಿಗೆ ಅಕ್ಯುಮುಲೇಷನ್ ಫೇಸ್ ಅಂತಾರೆ. ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತಾರೆ. ಡಿಸ್ಟ್ರಿಬ್ಯೂಷನ್ ಫೇಸ್ ಅಂದರೆ ನಾನು ಅಕ್ಯುಮುಲೇಟ್ ಮಾಡಿದ್ದೀನಿ, ಅದರಿಂದ ನಾನು ಕೂತು ತಿನ್ಬೇಕೀಗ, ರಿಟೈರ್ಮೆಂಟು. ಹೌದು. ಸೊ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತಾರೆ. ಸೊ ಅಕ್ಯುಮುಲೇಷನ್ ಫೇಸಿಗಿರುವಂಥ ಒಂದು ಸ್ಟ್ರಾಟಜಿನೇ ಬೇರೆ, ಡಿಸ್ಟ್ರಿಬ್ಯೂಷನ್ ಫೇಸಿಗಿರುವಂಥ ಸ್ಟ್ರಾಟಜಿನೇ ಬೇರೆ. ಸೊ ನೀವು ಅಕ್ಯುಮುಲೇಷನ್ ಫೇಸ್ದಲ್ಲಿರುವಾಗ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸೊ ಆವಾಗ SIP ವರ್ಕ್ ಆಗುತ್ತೆ. SWP ಯಾವಾಗ ಅಲ್ಲ, ಯಾರಿಗೆ ಸೂಕ್ತ ಅಂತ ಹೇಳ್ತೀರಿ ಇದು SIP? ಈಗ ನೀವು ಅರ್ನ್ ಮಾಡ್ತಾ ಇರ್ತೀರಾ, ನಿಮ್ಮ ರಿಟೈರ್ಮೆಂಟ್ ಇನ್ನೂ ಬಹಳ ವರ್ಷ ಇದೆ, ಅಥವಾ ನೀವು ಅದರಿಂದ ದುಡ್ಡು ತಕ್ಕೊಳ್ಳೋದು ತುಂಬಾ ಲೇಟ್ ಇದೆ ಅಂದ್ರೆ SIP ಸೂಕ್ತ. ಯಾಕಂದ್ರೆ ನೀವು ಎವ್ರಿ ಮಂತ್ ನಿಮ್ಮ ಇನ್ಕಮ್ ಪ್ರಕಾರ ನೀವು ಹೂಡಿಕೆ ಮಾಡ್ತಾ ಹೋಗ್ತೀರಾ. ಸೊ ಅವಾಗ ನೀವು SIP ಮಾಡೋದು ಒಳ್ಳೆಯದು. ಇದರ ಉದ್ದೇಶ ಏನು ಆಕ್ಚುಲಿ? SIP ಉದ್ದೇಶ ಏನಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಬೈ ಡಿಫಾಲ್ಟು ಇನ್ವೆಸ್ಟ್ ಮಾಡ್ತಾ ಹೋಗ್ಲಿ, ಲಾಂಗ್ ಟರ್ಮ್ದಲ್ಲಿ ವೆಲ್ತ್ ಕ್ರಿಯೇಷನ್ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ SIP ಮಾಡಿರೋದು. ಸೊ ಈ SIP ಇಂದ ಏನಾದರೂ ಮ್ಯಾಜಿಕ್ ಆಗುತ್ತೆ ಅಂದರೆ ಅದು ಕೂಡ ಶುದ್ಧ ಸುಳ್ಳು. SIP ಮಾಡಿದರೆ ರಿಟರ್ನ್ ಗ್ಯಾರಂಟಿ ಅಂತ ತಿಳ್ಕೊಂಡಿದ್ದಾರೆ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. SIP ನೀವು ಎಷ್ಟು ವರ್ಷ ಮಾಡ್ತೀರಿ, ಯಾವ ಅಸೆಟನ್ನು ಚೂಸ್ ಮಾಡಿದ್ದೀರಿ, ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಅದರ ಬೇಸ್ ಮೇಲೆ ನಿಮ್ಮ ರಿಟರ್ನ್ಸ್ ಇರುತ್ತೆ. SIP ಮಾಡಿದ್ದೀನಿ ಅಂದ ತಕ್ಷಣ ಗ್ಯಾರಂಟಿಯಾಗಿ ಹೈ ರಿಟರ್ನ್ಸ್ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು. SIP ಬೇಕಾಗಿರೋದು ನಿಮ್ಮ ಅಕ್ಯುಮುಲೇಷನ್ ಫೇಸಿಗೆ, ನಿಮ್ಮ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಎವ್ರಿ ಮಂತ್ ನಿಮ್ಮ ಇನ್ಕಮ್ ಎವ್ರಿ ಮಂತ್ ಇದ್ದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ SIP ಅಂತಾರೆ. ಖಂಡಿತ ಸರ್. ಒಂದೇ ಸಲಕ್ಕೆ ನಮಗೆ ಹೂಡಿಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ತಿಂಗಳು ಇಂತಿಷ್ಟನ್ನ ಹೂಡಿಕೆ ಮಾಡ್ಬೋದು, ಅಥವಾ 3 ತಿಂಗಳು ಯಾವಾಗ ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ನೀವು SIP ಮಾಡಿದ್ರೆ ಒಂದು ದೊಡ್ಡ ಅಮೌಂಟ್ ಅಕ್ಯುಮುಲೇಟ್ ಆಗುತ್ತೆ. ಅದಕ್ಕೊಂದು ಏನು ಇಂಟ್ರೆಸ್ಟ್ ಇರುತ್ತೆ ಅದು ಸಿಗುತ್ತೆ ಅಂತ. ಹೌದು. ಬಟ್ ಈಗ ಬೇರೆಲ್ಲ ಕಡೆ ಬಿಂಬಿಸುವ ತರ ಫ್ಯಾನ್ಸಿ ನಂಬರ್ಸ್ ಅಲ್ಲಿ ನಮಗೆ ಹಣ ಬರುತ್ತೆ ಅಂತ ಹೇಳುವಂಥದ್ದು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಎಸ್ಪೆಷಲಿ ಈ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡದಲ್ಲಿ ಲಾಂಗ್ ಟರ್ಮ್ದಲ್ಲಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂದರೆ ಪ್ರಾಬಬಿಲಿಟಿ ಆಫ್ ಅರ್ನಿಂಗ್ ಮೋರ್ ದ್ಯಾನ್ ಇನ್ಫ್ಲೇಷನ್ ರೇಟ್, ಅಂದರೆ ನಮ್ಮ ಏನು ತುಟ್ಟಿ ಬತ್ತೆ ಅಂತೀವಲ್ಲ, ತುಟ್ಟಿ ಇದ್ರ ಥರ ಪ್ರಾಬಬಿಲಿಟಿ ಆಫ್ ಅರ್ನಿಂಗ್ ಮೋರ್ ದ್ಯಾನ್ ಇನ್ಫ್ಲೇಷನ್ ಇಸ್ ವೆರಿ ಹೈ. ಬಟ್ ಹಾಗಂದ ತಕ್ಷಣ ಗ್ಯಾರಂಟಿ ಅಲ್ಲ, ಇಟ್ ಈಸ್ ಎ ಹೋಪು. ಪ್ರಾಬಬಿಲಿಟಿನೂ ಹೆಚ್ಚಿಗಿದೆ. ಹಾಗಂದ ತಕ್ಷಣ ನಾನು SIP ಮುಖಾಂತರ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂದರೆ ಗ್ಯಾರಂಟಿಯಾಗಿ ನನಗೆ ಹೆಚ್ಚು ರಿಟರ್ನ್ ಬರುತ್ತೆ ಅಂದರೆ ತಪ್ಪು. ಪ್ರಾಬಬಿಲಿಟಿ ಇದೆ, ಪ್ರಾಬಬಿಲಿಟಿ ಹೆಚ್ಚಿಗಿದೆ, ಬಟ್ ಗ್ಯಾರಂಟಿ ಅಲ್ಲ. ಎಸ್. ಇನ್ನು ಈಗ SWPಗೆ ಬರ್ತೀನಿ. ಸೊ SWP ಯಾರು ಮಾಡಬೇಕು, ಯಾಕೆ ಮಾಡಬೇಕು, ಯಾರಿಗೆ ಸೂಕ್ತ ಅಂತ ಹೇಳಿ? ಓಕೆ, ನೀವು ಅಕ್ಯುಮುಲೇಷನ್ ಫೇಸ್ದಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಅಕ್ಯುಮುಲೇಟ್ ಮಾಡ್ಕೊಂಡ್ಬಿಟ್ಟು ಒಂದು ಸರ್ಟನ್ ಕಾರ್ಪಸ್ ಆಗಿರುತ್ತೆ. ಒಂದು 55 ಅಥವಾ 60 ವರ್ಷ ಆದ ನಂತರ ನಿಮ್ಮ ಜಾಬಿಂದ ನೀವು ರಿಟೈರ್ ಆಗ್ತಾ ಇದ್ದೀರಾ. ಆವಾಗ ನಿಮಗೆ ಕಾನ್ಸ್ಟೆಂಟ್ ಸ್ಟ್ರೀಮ್ ಆಫ್ ಇನ್ಕಮ್ ಬೇಕಾಗುತ್ತೆ. ಸೊ ಆ ಟೈಮ್ದಲ್ಲಿ ನೀವು ಅಕ್ಯುಮುಲೇಟ್ ಆಗಿರುವಂಥ ದುಡ್ಡನ್ನು ಎಲ್ಲಿ ಆದರೂ ಹೂಡಿಕೆ ಮಾಡಿ ಅದರಿಂದ ಕಾನ್ಸ್ಟೆಂಟ್ ಸ್ಟ್ರೀಮ್ ಆಫ್ ಇನ್ಕಮ್ ನನಗೆ ಬೇಕು, ಮಂತ್ಲಿ ಆಗ್ಬೋದು, ಕ್ವಾರ್ಟರ್ಲಿ ಆಗ್ಬೋದು, ಇಯರ್ಲಿ, ಹಾಫ್ ಇಯರ್ಲಿ ಬೇಕಂತೆ ಅಂದಾಗ ಆವಾಗ ನೀವು SWP ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಅಂದರೆ ಈ NPS ಥರ ವರ್ಕ್ ಆಗುತ್ತೆ. NPS ಥರ
ಅಲ್ವಾ? ಒಂದು 60 ವರ್ಷ ಆದ್ಮೇಲೆ ಒಂದು ಅಮೌಂಟ್ ಅಮೌಂಟ್ ಬರುತ್ತೆ. ಪೆನ್ಷನ್ ಮುಖಾಂತರ ಅದನ್ನ ಬರ್ತಾ ಹೋಗುತ್ತೆ. ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಅದರಿಂದ ದುಡ್ಡು ಬರುತ್ತಲ್ಲ, ಅದಕ್ಕೆ SWP ಅನ್ಬೋದು ನಾವು. ಓಕೆ, ಸೊ SWP ಉದ್ದೇಶ ಏನು ಆಕ್ಚುಲಿ? SWP ಉದ್ದೇಶ ಅಂದ್ರೆ ನಾನು ಹೂಡಿಕೆ ಮಾಡಿದ್ದೀನಿ, ಅದರಿಂದ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಅಥವಾ ಆ ಅಸೆಟ್ ಎಷ್ಟು ಜನರೇಟ್ ಮಾಡುತ್ತಲ್ಲ ಅದರ ಪ್ರಕಾರ ಸ್ವಲ್ಪ ಅಮೌಂಟ್ ರಿಟರ್ನ್ಸ್ ಅನ್ನ ನಾನು ಕಂಟಿನ್ಯೂಸ್ ಆಗಿ ನಾನು ವಿಡ್ರಾ ಮಾಡ್ಕೊತಾ ಹೋಗ್ತೀನಿ, ನನಗೆ ಬೇಕಾಗಿರುವ ಹಾಗೆ ಅಂತ ಅನ್ನೋದಕ್ಕೆ SWP ಕಾನ್ಸೆಪ್ಟ್ ಇರೋದು. ಎಸ್ ಸರ್, ಈಗ ಹೊಸದಾಗಿ ವೃತ್ತಿ ಜೀವನವನ್ನು ಆರಂಭಿಸ್ತಾ ಇದ್ದೀನಿ ಅಂದರೆ ಒಂದು 22-23 ವರ್ಷ ಅಥವಾ 25 ವರ್ಷ ಅಥವಾ ಆಲ್ರೆಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಒಂದು ನಿರ್ದಿಷ್ಟ ಸಂಬಳ ನನಗೆ ಬರ್ತಾ ಇರುತ್ತೆ, ಒಂದು 30 ವರ್ಷದ ಒಳಗಿನವರು ಅಂತ ಇಟ್ಕೊಳ್ಳೋಣ. ಸೊ ಇಂಥವರು SIPಗೆ ಒಂದು ಇನ್ವೆಸ್ಟ್ಮೆಂಟನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಮಾಡ್ಬೋದು ಒಂದು ಐಡಿಯಲ್ ಆಗಿ? ಐಡಿಯಲ್ ಆಗಿ ಒಂದು 25,000 ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಪ್ರತಿ ತಿಂಗಳ 25,000 ಇನ್ಕಮ್ ಇದೆ ಅಂದರೆ ಒಂದು 10,000-15,000 ನಿಮ್ಮದು ಎಕ್ಸ್ಪೆನ್ಸಸ್ ಇದೆ ಅಂತ ತಿಳ್ಕೊಳ್ಳಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು 10,000 ಉಳಿಯಿತು ಅಂತ ತಿಳ್ಕೊಳ್ಳಿ. 10,000ದಲ್ಲಿ ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಅಥವಾ SIP ಕಮಿಟ್ ಆಗೋಕ್ಕಿಂತ ಮೊದಲು ನಿಮ್ಮ ಗೋಲ್ಗಳ ಬಗ್ಗೆ ಗಮನ ಕೊಡೋದು ಇಂಪಾರ್ಟೆಂಟು. ಯಾವ ಗೋಲಿಗೆ ಎಷ್ಟು ಅಮೌಂಟನ್ನು ಹಾಕ್ಬೇಕಂತ. ಅದ್ರ ಜೊತೆಗೆ ನಿಮ್ಮ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಅಂದರೆ ರಿಟೈರ್ಮೆಂಟು. ಯಾಕೆಂದರೆ ನೀವು ಇನ್ಕಮ್ ಈಗಿರ್ಬೋದು, ಈ ಇನ್ಕಮ್ ಕಾನ್ಸ್ಟೆಂಟ್ ಆಗಿರೋಲ್ಲ. ರಿಟೈರ್ಮೆಂಟಿಗೆ ನೀವು ದುಡ್ಡು ಅಕ್ಯುಮುಲೇಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಆ 10,000 ಉಳಿದಿದ್ರಲ್ಲಿ ಎಷ್ಟು ಅಮೌಂಟನ್ನು ನೀವು ಈ ಲಾಂಗ್ ಟರ್ಮ್ ಗೋಲ್ಗಳಿಗೆ, ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ನಿಮ್ಮ ರಿಟೈರ್ಮೆಂಟ್ ಆಗಿರ್ಬೋದು, ಎಷ್ಟು ಹೂಡಿಕೆ ಮಾಡ್ಬೇಕಂತಿದ್ದೀರಲ್ಲ ಅದನ್ನು ನೀವು SIPಗೆ ಕಮಿಟ್ ಮಾಡ್ಬೋದು. ನೀವು 10,000 ಕಮಿಟ್ ಮಾಡ್ತೀನಿ ಅಂದರೆ ಒಳ್ಳೆಯದು. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಈ ನಿಮ್ಮ ಲೈಫ್ದಲ್ಲಿ 2 ಥರ ಗೋಲ್ ಇರುತ್ತೆ. ಒಂದು ಮ್ಯಾಂಡೇಟ್ರಿ ಗೋಲು, ಇನ್ನೊಂದು ನಾನ್ ಮ್ಯಾಂಡೇಟ್ರಿ ಗೋಲು. ಮ್ಯಾಂಡೇಟ್ರಿ ಗೋಲ್ ಅಂದರೆ ಯಾವುದು? ಮಕ್ಕಳ ಎಜುಕೇಷನ್ನು. ನಂತರ ಮ್ಯಾಂಡೇಟ್ರಿ ಗೋಲ್ ಅಂದರೆ ನಿಮ್ಮ ರಿಟೈರ್ಮೆಂಟು, ಮನೆ, ಸ್ವಂತ ಮನೆ. ಇದು ಬಿಟ್ಬಿಟ್ಟು ಕಾರು, ಟ್ರಾವೆಲ್ಲು, ನನಗೊಂದು ಮನೆ ಇದೆ ಇನ್ನೊಂದು ಮನೆ ತಗೋಬೇಕು, ದೀಸ್ ಆರ್ ನಾನ್ ಮ್ಯಾಂಡೇಟ್ರಿ ಗೋಲು. ನಾನ್ ಮ್ಯಾಂಡೇಟ್ರಿ ಗೋಲ್ಗಳ ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಡಿ. ಫಸ್ಟು ಮ್ಯಾಂಡೇಟ್ರಿ ಗೋಲ್ಗಳ ಕಡೆಗೆ ಗಮನ ಕೊಟ್ಬಿಟ್ಟು ಈ ನಿಮ್ಮ ಸರ್ಪ್ಲಸ್ ಏನು ಉಳಿತಲ್ಲ, 10,000 ಉಳಿಲಿ, ಏನೇ ಉಳಿಲಿ ನಿಮ್ಮ ಪ್ರಕಾರ, ಅದನ್ನು ಈ ಮ್ಯಾಂಡೇಟ್ರಿ ಗೋಲ್ಗೆ ನೀವು ಹೂಡಿಕೆ ಮಾಡಬೇಕಾದ್ರೆ SIPನ ಚೂಸ್ ಮಾಡ್ಬೋದು. ಓಕೆ, ಸೊ ಈಗ SIP ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಮ್ಯೂಚುವಲ್ ಫಂಡೇ ಸೂಕ್ತ ಅಂತ ಹೇಳ್ತೀರಾ ಅಥವಾ ಸ್ಟಾಕ್ ಮಾರ್ಕೆಟ್ SIP ಸೂಕ್ತ ಅಂತ ಹೇಳ್ತೀರಾ? ನನ್ನ ಪ್ರಕಾರ ನಿಮಗೆ ಡೈರೆಕ್ಟ್ ಸ್ಟಾಕ್ ಪಿಕ್ ಮಾಡುವಂಥ ಕೆಪಬಿಲಿಟಿ, ಟೈಮು, ಸ್ಕಿಲ್ಲು, ಆ ಎಕ್ಸ್ಪರ್ಟೈಸ್ ಇದ್ದರೆ ಡೈರೆಕ್ಟ್ ಸ್ಟಾಕ್ಸಿಗೆ ಹೋಗಿ. ಇಲ್ಲ ಅಂದರೆ ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ಗಳ ಕಡೆ ಗಮನ ಕೊಡೋದು ಬೆಟರು. ಮೋರ್ ಓವರು ನೀವು ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ ಮಾಡುವಾಗ ಒನ್ ವೇ ಆರ್ ಅನದರ್ ವೇ ಒಂದು ಕಾನ್ಸಂಟ್ರೇಟೆಡ್ ರಿಸ್ಕ್ ಆಗುತ್ತೆ. ಅಂದರೆ ಒಂದೇ ಕಂಪನಿ ಸ್ಟಾಕ್ಗಳನ್ನು ಹೆಚ್ಚಿಗೆ ತೊಗೊಳ್ಳೋದು, ಆ ಥರ ಆದಾಗ ಏನಾಗುತ್ತೆ, ಆ ಕಂಪ್ನಿಗೆ ಒಳ್ಳೇದಾಗಿ ರಿಟರ್ನ್ ಕೊಟ್ಟರೆ ನಿಮ್ಗೆ ಒಳ್ಳೇದು, ಇಲ್ಲ ಅಂದರೆ ನಿಮ್ಮ ದುಡ್ಡೇ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಡೈವರ್ಸಿಫೈ ಮಾಡ್ಬೇಕಂದ್ರೆ SIPಯಲ್ಲಿ ಹೂಡಿಕೆ ಮಾಡೋದು ಬೆಟರು. SIPಯಲ್ಲಿ ಅಥವಾ ಮ್ಯೂಚುವಲ್ ಫಂಡ್ದಲ್ಲಿ ಹೂಡಿಕೆ ಮಾಡೋದ್ರಿಂದ ಒಂದು 100-200 ಕಂಪನಿಯನ್ನು ನೀವು ಹೋಲ್ಡ್ ಮಾಡ್ತೀರಾ. ಸೊ ಅವಾಗ ಒಂದು ಕಂಪನಿ, 2 ಕಂಪನಿ ಅಥವಾ 10 ಕಂಪನಿ ಒಳಗೂ ನೀವು ಏನಾದರೂ ಲಾಸ್ ಆದರೂ ಕೂಡ ನಿಮಗೆ ಅಷ್ಟು ಲಾಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಆ ಇಂಡಿಪೆಂಡೆಂಟ್ ಸ್ಕಿಲ್ಲು, ಟೈಮು ಎಲ್ಲದೂ ಇದ್ದರೆ ಡೈರೆಕ್ಟ್ ಸ್ಟಾಕ್ ಶಿಪ್ ಮಾಡಿ. ಇಲ್ಲ ಅಂದರೆ ಸಿಂಪಲ್ ಆಗಿ SIP ಮ್ಯೂಚುವಲ್ ಫಂಡ್ ಮಾಡೋದು ಒಳ್ಳೆಯದು. ಮ್ಯೂಚುವಲ್ ಫಂಡಲ್ಲಿ SIP ಅಂತ ಹೇಳಿದ್ರೆ ಏನಾದರೂ ನೀವು ಹೇಳ್ಬೋದಾ ರೆಕಮೆಂಡೇಶನ್ಸು? ರೆಕಮೆಂಡೇಶನ್ ಅಂತ ಡೈರೆಕ್ಟಾಗಿ ಹೇಳಲಿಕ್ಕಾಗಲ್ಲ, ಬಟ್ ಸಿಂಪಲ್ ಆಗಿ ಒಂದು ನನ್ನ ಪ್ರಕಾರ ನಾನು ರೆಕಮೆಂಡ್ ಮಾಡೋದು ಪ್ಯಾಸಿವ್ ಫಂಡ್ಸನ್ನು. ಸೊ Nifty 50, Nifty Next 50 ಇಂಡೆಕ್ಸ್ ಫಂಡನ್ನು 2 ಚೂಸ್ ಮಾಡಿದರೆ ಸಾಕು. ಆಲ್ಮೋಸ್ಟ್ ಅರೌಂಡ್ 90% ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲೇ ಬರುತ್ತೆ. ಆ 2 ಫಂಡ್ ಬೇಡ, ನನಗೆ ಒಂದೇ ಫಂಡ್ ಬೇಕಂದರೆ ಸಿಂಪಲ್ ಆಗಿರುವಂಥ ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್ ಮಾಡಿದರೆ ಸಾಕು. ನಿಮ್ಮ ₹100 ನೀವು ಇನ್ವೆಸ್ಟ್ ಮಾಡಿದ್ದು 250 ಸ್ಟಾಕ್ಸ್ಗಳಲ್ಲಿ, ಇಂಡಿಯಾದ ಟಾಪ್ 250 ಸ್ಟಾಕ್ಸ್ಗಳಲ್ಲಿ ಡೈವರ್ಸಿಫೈ ಆಗುತ್ತೆ. ರಿಸ್ಕು ಮ್ಯಾನೇಜ್ ಆದಂಗೆ ಆಗುತ್ತೆ. ಎಲ್ಲ ಸ್ಟಾಕ್ಸ್ಗಳಿಗೂ ನನ್ನ ಎಕ್ಸ್ಪೋಜರ್ ಸಿಕ್ಕಂಗಾಗುತ್ತೆ. ಸಿಂಪಲ್ ಆಗಿ ಯಾವುದೇ ಒಂದು ತಲೆ ಓಡಿಸದೇ ಈ ಥರ ಇನ್ವೆಸ್ಟ್ ಮಾಡ್ಬೋದು ನೀವು. ನೈಸ್ ಸರ್. ಈಗ SWP ಬಗ್ಗೆ ಬರೋದಿದ್ರೆ, ಸೊ ಈಗ ತುಂಬ ಜನ ಹೇಳೋದೇನು ಅಂತ ಹೇಳಿದ್ರೆ, ನೀವೀಗ ಇನ್ವೆಸ್ಟ್ ಮಾಡ್ತಾ ಹೋಗಿ, ಸೊ ನಿಮ್ಮದು ಒಂದು ಟೆನ್ಯೂರ್ ಒಂದು 10 ವರ್ಷನೋ 15 ವರ್ಷನೋ 20 ವರ್ಷನೋ ಆದಮೇಲೆ ನೀವು ಅದರಿಂದ ವಿತ್ಡ್ರಾ ಮಾಡ್ತಾ ಹೋಗ್ಬೋದು ಅಂತ. ಆ ಥರ ಮಾಡೋದು ಸೂಕ್ತನ SWP ಅಂತ ಹೇಳಿ ಬಂದಾಗ, ಇಲ್ಲ SWPಗೋಸ್ಕರನೇ ಒಂದು ಲಮ್ಸಮ್ ಅಮೌಂಟನ್ನು ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕಿಟ್ಟಿರ್ತೀನಿ ಒಂದೇ ಸರಕ್ಕೆ ಅಂತ ಹೇಳುವಂಥದ್ದು ಬೆಸ್ಟಾ? ಇಲ್ಲ, ನಾನೇನಂತೀನಿ ಅಂದರೆ, ಅಕ್ಯುಮುಲೇಷನ್ ಫೇಸ್ದಲ್ಲಿ ನೀವು ಎಷ್ಟು ಅಮೌಂಟನ್ನು ಕೂಡಿಟ್ಟಿರ್ತಿರಲ್ಲ, ಆ ಅಕ್ಯುಮುಲೇಷನ್ ಫೇಸ್, ಫಾರ್ ಎಕ್ಸಾಂಪಲ್ ಒಂದು 60 ವರ್ಷದವ್ರು ರಿಟೈರ್ ಆಗಿದ್ದಾರೆ, ಅವ್ರ ಹತ್ರ 1 ಕೋಟಿ ದುಡ್ಡಿದೆ. ಆ 1 ಕೋಟಿ ದುಡ್ಡನ್ನು ಅವರು, ಆ 1 ಕೋಟಿ ದುಡ್ಡಿಂದನೇ ಅವರು ಮನೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಮನೆ ನಡೀತಾ ಇದೆ ಅಂದಾಗ ಅಗೇನ್ ಅಲ್ಲಿ ನಾವು ಸ್ವಲ್ಪ ಸ್ಟ್ರಾಟಜಿಯನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ನಾವು ಪ್ಲ್ಯಾನಿಂಗ್ ಮಾಡುವಾಗ ಅದಕ್ಕೆ ಬಕೆಟ್ ಸ್ಟ್ರಾಟಜಿ ಅಂತೀವಿ. ಬಕೆಟ್ ಸ್ಟ್ರಾಟಜಿ ಅಂದರೆ ಏನು ಮಾಡ್ತೀವಿ, 60 ವರ್ಷದವರು ಅವ್ರು ಇದ್ದಾರಂದರೆ 90 ವರ್ಷದವರೆಗೆ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅವರಿಗೆ ಎಷ್ಟು ವರ್ಷ ಬೇಕು ಇನ್ಕಮು? 30 ವರ್ಷ ಬೇಕು. 30 ವರ್ಷ ಬೇಕಂದಾಗ ನಾನೇನು ಮಾಡ್ತೀನಿ ಅಂದರೆ 10 ವರ್ಷದ ಒಂದು ಬಕೆಟ್ ಕ್ರಿಯೇಟ್ ಮಾಡೋದು.
60ರಿಂದ 70 ವರ್ಷದ ಒಂದು ಬಕೆಟಿಗೆ ಎಷ್ಟು ಅಮೌಂಟ್ ಬೇಕು, 71ರಿಂದ 80 ವರ್ಷದ ಬಕೆಟಿಗೆ ಎಷ್ಟು ಬೇಕು, 81ರಿಂದ 90 ವರ್ಷದ ಬಕೆಟಿಗೆ ಎಷ್ಟು ಬೇಕು. ಫಸ್ಟ್ 10 ಇಯರ್ ಅಂದರೆ 60 ವರ್ಷ ರಿಟೈರ್ ಆಗಿರ್ತಾರೆ, ನೆಕ್ಸ್ಟ್ 10 ಇಯರ್ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಯಾವುದೇ ರಿಸ್ಕಿ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡುವಾಗಿಲ್ಲ. ಯಾಕಂದರೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕಾಗಿರುತ್ತೆ, ಸೇಫ್ಟಿ ಕನ್ಸರ್ನ್ ಇರುತ್ತೆ ಅವರಿಗೆ. ಸೊ ಅದಕ್ಕೋಸ್ಕರ ಆ ಥರ ಮಾಡೋದು. ಬಟ್ ನನಗೆ ದುಡ್ಡು ಇನ್ನೂ 10 ವರ್ಷ ಆ ನಂತರ ಬೇಕಾಗಿದೆ, ನಾನು 70 ವರ್ಷ ಆ ನಂತರ ಬೇಕಾಗಿದೆ. ಸೊ ಅಲ್ಲಿ ನಾವು ರಿಸ್ಕ್ ತೊಗೋಬೋದಲ್ಲ. ಕರೆಕ್ಟ್. ಅಲ್ಲಿ ನಾವು ಸ್ಟಾಕ್ ಮಾರ್ಕೆಟ್, ಇಕ್ವಿಟಿ ಮ್ಯೂಚುವಲ್ ಫಂಡನ್ನು ಹೋಲ್ಡ್ ಮಾಡ್ಬೋದು ಅಥವಾ ಈ ಸ್ಟಾಕ್ಸನ್ನು ಹೋಲ್ಡ್ ಮಾಡ್ಬೋದು. ಥರ್ಡ್ ಬಕೆಟು ವಿಚ್ ಇಸ್ ಆಲ್ಮೋಸ್ಟ್ ಅರೌಂಡ್ 20 ಇಯರ್ಸ್ ಅವೇ, ಅಲ್ಲಿ ಇನ್ನೂ ಹೆಚ್ಚಿಗೆ ರಿಸ್ಕ್ ತೊಗೋಬೋದು. ಯಾಕಂದರೆ ನನಗೆ ಇಮಿಡಿಯೇಟಾಗಿ ಬೇಕಾಗಿಲ್ಲ. ಸೊ ಈ ಥರ ನೀವು ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ದಲ್ಲಿನೂ ಕೂಡ ನೀವು 60 ವರ್ಷ ಆದ್ರೂ ಕೂಡ ರಿಸ್ಕ್ ತೊಗೊಂಡ್ಬಿಟ್ಟು ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಿಬಿಟ್ಟು ನೀವು SWPಯನ್ನು ಮಾಡ್ಬೋದು. ಒಂದು ಸಿಂಪಲ್ ಪ್ರಶ್ನೆ ಬರುತ್ತೆ ಸರ್. SIP ಮೂಲಕ ಹೂಡಿಕೆ ಮಾಡಿ ಒಂದು ಹಂತಕ್ಕೆ ಬಂದಾಗ ಅದನ್ನು ಸಾಕು ಅಂತೇಳಿ ನಿಲ್ಲಿಸಿ SWP ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ಲಿರುವಂಥ ರಿಸ್ಕ್ ಏನು ಅಂತ? SWP ರಿಸ್ಕ್ ಏನಿರುತ್ತಂದರೆ ನೀವು ಅಂಡರ್ಲೈಯಿಂಗ್ ಅಸೆಟ್ ಯಾವುದನ್ನು ಚೂಸ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ನೀವು ಅಕ್ಯುಮುಲೇಟ್ ಆಗಿರುವಂಥ ದುಡ್ಡನ್ನು ತೊಗೊಂಡು ಹೋಗ್ಬಿಟ್ಟು ಎಲ್ಲದೂ ಹೋಗ್ಬಿಟ್ಟು, ಈಗ 1 crore ಅಂತ ನಾನೇನು ಎಕ್ಸಾಂಪಲ್ ಹೇಳಿದ್ನಲ್ಲ, ಆ ಹೋಲ್ 1 crore ನೀವು ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ ಆಗಲಿ ಡೈರೆಕ್ಟ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ನಾನು SWP ಮಾಡ್ತೀನಿ ಅಂದರೆ ಇಕ್ವಿಟಿ ಮಾರ್ಕೆಟ್ ವೊಲ್ಯಾಟಿಲಿಟಿ ಇದ್ದೇ ಇರುತ್ತೆ. ಸೊ ಆ ರಿಸ್ಕ್ ಇದ್ದೇ ಇರುತ್ತೆ. ಇಲ್ಲ ನಾನು ಡೆಟ್ ಮ್ಯೂಚುವಲ್ ಫಂಡು ಅಥವಾ ಸೇಫ್ಟಿ ಆಗಿರುವಂಥ ಈ ಇಮಿಡಿಯೇಟ್ ಎನ್ಯುಟಿ ಪ್ಲ್ಯಾನ್ ಆಗಿರ್ಬೋದು ಅಥವಾ ಈ RBI ಬಾಂಡು ಅಥವಾ ಇಂಥ ಬಾಂಡ್ಗಳಲ್ಲಿ ಹಾಕ್ತೀನಿ ಅಂದರೆ ರಿಸ್ಕ್ ಕಮ್ಮಿ ಇರುತ್ತೆ, ಅದರ ಪ್ರಕಾರ ರಿಟರ್ನು ಕಮ್ಮಿ ಇರುತ್ತೆ. ಸೊ SWP ಎಲ್ಲಿ ನಾನು SWP ಆಪ್ಷನ್ ಮಾಡಿದ್ದೀನಿ ಅಂದ ತಕ್ಷಣ ನನಗೆ ರಿಟರ್ನ್ ಚೆನ್ನಾಗಿ ಬರುತ್ತಂತಿಲ್ಲ. SWPಯನ್ನು ಮಾಡಬೇಕಾದ್ರೆ ನೀವು ಯಾವ ಅಸೆಟ್ಟನ್ನು ಚೂಸ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ರಿಟರ್ನ್ ಇದಾಗುತ್ತೆ. ಬಟ್ ಯಾವ ಫಂಡಲ್ಲಿ ಬೇಕಾದರೂ ನಾವು SWP ಆಪ್ಷನ್ ಮಾಡ್ಬೋದು. ಈಗ SIP ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾವು ಯಾವುದನ್ನು ಬೇಕಾದ್ರೂ SIP ಮಾಡ್ಬೋದು. ಇದನ್ನು ಮಾಡಬಾರ್ದು ಅಂತ ಏನಿಲ್ಲ ಅಲ್ಲಿ ರಿಸ್ಟ್ರಿಕ್ಷನ್. ಹೌದು. SWP ಕೂಡ ಹಾಗೇನಾ? ಹೌದೌದು. ಎಲ್ಲ ಅವೈಲೇಬಲ್ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು SWP ಮಾಡ್ಬೋದು. ಸೊ ಹಾಗಂದ ತಕ್ಷಣ ಇಕ್ವಿಟಿ ಮ್ಯೂಚುವಲ್ ಫಂಡಿಂದ SWP ಮಾಡ್ಬೇಕಂದ್ರೆ ಮಾಡ್ಬೋದು, ಬಟ್ ಅದಕ್ಕೆ ಅದರದೇ ಆದಂಥ ರಿಸ್ಕ್ ಇರುತ್ತೆ. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಬ್ಸಲ್ಯೂಟ್ಲಿ. ಈಗ SIP ಮತ್ತು SWP ಎಟ್ ಎ ಟೈಮ್ ಮಾಡ್ಲಿಕ್ಕಾಗುತ್ತಾ? ಎಟ್ ಎ ಟೈಮ್ ಮಾಡ್ಬೋದು. ಈಗ ಇಲ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡೋದು, ಅಲ್ಲಿಂದ ರಿಟರ್ನ್ಸ್ ಏನು ಬರುತ್ತಲ್ಲ ಅದನ್ನು SWP ಮಾಡೋದು. ಬಟ್ ಒಂದು ಏನಾಗುತ್ತಂದರೆ ನೀವು ಎವ್ರಿ ಮಂತ್ ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಥ್ರೂ SIP. 1 ವರ್ಷ ಆದ ನಂತರ ಅದರಿಂದ ಒಂದು 10% ರಿಟರ್ನ್ಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ನಾನು SWP ಮಾಡ್ತೀನಿ ಅಂದರೆ ಅದರಿಂದ ದುಡ್ಡು ತಗೊಂಡ್ಬಿಟ್ಟು ಈ ಕಡೆ ಮಾಡಿದರೆ ಒಂದು ನಾನು ಟ್ಯಾಕ್ಸ್ ಪೇ ಮಾಡಬೇಕು, ಟ್ಯಾಕ್ಸ್ ಪೇ ಮಾಡಿಬಿಟ್ಟು ರೀಇನ್ವೆಸ್ಟ್ ಮಾಡಬೇಕು. ಓಕೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಟ್ಯಾಕ್ಸ್ ಪೇ ಮಾಡಿಬಿಟ್ಟು ರೀಇನ್ವೆಸ್ಟ್ ಮಾಡ್ಬೇಕಂದ್ರೆ ರಿಟರ್ನ್ಸ್ ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ. ಒಂದನೇದ್ದು. ಎರಡನೇದ್ದು, ನಾನು ಒಂದು 100 ರೂಪಾಯಿದ್ದು 110 ರೂಪಾಯಿ ಆಗುತ್ತಂತ ಒಂದು ಭಾವನೆಯಿಂದ 10 ರೂಪಾಯಿ ನಾನು SWP ಮಾಡ್ಬೇಕಂದಿರ್ತೀನಿ. ಕರೆಕ್ಟ್. ಆ 10 ರೂಪಾಯಿ ಜನರೇಟ್ ಆಗಲಿಲ್ಲ ಅಂದರೆ ಆ ಅಸಲಿಂದನೇ ನಾನು ದುಡ್ಡು ತಗೊಳ್ಳೋ ಚಾನ್ಸಸ್ ಇರುತ್ತೆ. 100 ರೂಪಾಯಿಂದ 10 ರೂಪಾಯಿ 90 ರೂಪಾಯಿ ಆಗುತ್ತೆ. ಅದೇನೋ 90 ರೂಪಾಯಿ ಬಂದಿದ್ರೆ 80 ರೂಪಾಯಿ. ಕರೆಕ್ಟ್. ಸೊ ಅದಕ್ಕೋಸ್ಕರ SIP SWP ಈ ಕಾನ್ಸೆಪ್ಟ್ ಮಾಡಬೇಡಿ. ಅದ್ರ ಬದಲು SIP ಇರೋದು ಅಕ್ಯುಮುಲೇಷನ್ ಫೇಸ್ಗೋಸ್ಕರ. ಅದಕ್ಕೋಸ್ಕರ ನೀವು ದುಡ್ಡು ಅಕ್ಯುಮುಲೇಟ್ ಮಾಡ್ಬೇಕಂದ್ರೆ SIP ಮಾಡಿ. ಡಿಸ್ಟ್ರಿಬ್ಯೂಷನ್ ಫೇಸು ನಾನು ಅಕ್ಯುಮುಲೇಟ್ ಮಾಡಿದ್ದೀನಿ, ಅದರಿಂದ ನನಗೆ ದುಡ್ಡು ಬೇಕಾಗಿದೆ, ರಿಟರ್ನ್ಸ್ ಬೇಕಾಗಿದೆ ಅಂದಾಗ SWP ಚೂಸ್ ಮಾಡ್ಬೋದು. ಎರಡು ಕಾಂಬಿನೇಷನ್ ಮಾಡಿದರೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ ಆಗುತ್ತೆ, ಟ್ಯಾಕ್ಸೇಷನ್ ಯೂಸ್ ಆಗುತ್ತೆ, ಮತ್ತು ಈ ಥರದ ರಿಸ್ಕ್ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಸರ್, ಈಗ ಒಂದು ಐಡಿಯಲ್ ಆಗಿ ನಾನು ಕೇಳೋದಿದ್ರೆ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ಪ್ರಶ್ನೆ ಬಂದಿರುತ್ತೆ, ನಾನು SWPಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ನನ್ನ ಮ್ಯೂಚುವಲ್ ಫಂಡ್ ಕಾರ್ಪಸ್ ಎಷ್ಟಿರಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ SIP ನಾನು ತಿಂಗಳಿಗೆ 10,000 ರೂಪಾಯಿ ಹಾಕೊಂಡು ಹೋಗಿದ್ದೀನಿ, ಒಂದು 50 ಲಕ್ಷ ರೂಪಾಯಿ ಆಗಿದೆ. ನಾನೀಗ SWP ಮಾಡಬೇಕು ಅಂತ ಹೇಳಿದ್ರೆ ಅದು 50 ಲಕ್ಷ ಇದ್ದರೆ ಸಾಕು ಅಥವಾ ಜಾಸ್ತಿ ಆಗಿರಬೇಕಾ ಅಂತ? ಓಕೆ, ಅದಕ್ಕೆ ಒಂದು ಫೈನಾನ್ಷಿಯಲ್ ವರ್ಲ್ಡಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಸೇಫ್ ವಿಡ್ರಾವಲ್ ರೇಟ್ ಅಂತ. ಸೇಫ್ ವಿಡ್ರಾವಲ್ ರೇಟ್ ಅಂದರೆ ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, ಇದರಿಂದ ನಾನು ಎಷ್ಟು ಪರ್ಸೆಂಟೇಜನ್ನು ದುಡ್ಡು ತಕ್ಕೊಂತ ಬಂದರೆ ಇಟ್ ವಿಲ್ ಲಾಸ್ಟ್ ಲಾಂಗ್ ಫಾರ್ ಎವರ್. ಅದಕ್ಕೆ ಸೇಫ್ ವಿಡ್ರಾವಲ್ ರೇಟ್ ಅಂತಾರೆ. ಅದಕ್ಕೆ ವೆಸ್ಟರ್ನ್ ಮಾರ್ಕೆಟ್ ಕಂಡೀಷನ್ ನೋಡಿಬಿಟ್ಟು ಒಬ್ಬರು ಏನು ಹೇಳಿದ್ದಾರೆ ಅಂದರೆ 4% ಶುಡ್ ಬಿ ಎ ಸೇಫ್ ವಿಡ್ರಾವಲ್ ರೇಟ್ ಇದ್ದಾರೆ. ಅಂದರೆ 1 ಕೋಟಿಯನ್ನು ಹೂಡಿಕೆ ಮಾಡಿಬಿಟ್ಟು 4% ವಿಡ್ರಾ ಮಾಡಿದರೆ, ಅಂದರೆ 4 ಲಕ್ಷ ರೂಪಾಯಿನ ನೀವು ವಿಡ್ರಾ ಮಾಡಿದರೆ ಆ ದುಡ್ಡು, ಅಂದರೆ ನೀವು ಹೂಡಿಕೆ ಮಾಡಿರುವಂಥ ದುಡ್ಡು ಇಟ್ ವಿಲ್ ಲಾಸ್ಟ್ ಲಾಂಗ್ ಫಾರ್ ಎವರ್, ನೀವು ಇರುವವರೆಗೂ ಅದು ಇರುತ್ತೆ ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ಒಂದಿಷ್ಟು ಜನರಿಗೆ ಕ್ವಶನ್ ಕೇಳ್ತಾರೆ, ಏನಂದರೆ 1 ಕೋಟಿಯನ್ನು ನಾವು ಅಲ್ಲಿಟ್ಬಿಟ್ಟು 4% ತೆಗಿಯೋ ಬದಲು ನಾನು 1 ಕೋಟಿಯನ್ನು ಬ್ಯಾಂಕ್ FD ಅಲ್ಲಿ ಇಟ್ಟರೆ ಇವತ್ತಿಗೆ 6% ಬರುತ್ತೆ, ಯಾಕೆ ಮಾಡಬಾರ್ದು ನಾನು ಅಂತಾರೆ. ಗುಡ್ ಕ್ವಶನ್ನು. ಬಟ್ ಅಲ್ಲೇನಾಗುತ್ತಂದರೆ
ಆ 1 ಕೋಟಿ ಇವತ್ತು ನಿಮಗೆ 6% ರಿಟರ್ನ್ ಕೊಡ್ತಾ ಇರ್ಬೋದು. ಬಟ್ ಆ ಬ್ಯಾಂಕ್ ಎಫ್ ಡಿ ರೇಟು, ಆ ಬ್ಯಾಂಕ್ ಎಫ್ ಡಿ ಟೆನ್ಯೂರ್ ಮುಗಿದ ನಂತರ ಅದೇ 6% ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಒಂದನೇದ್ದು. ಎರಡನೇದ್ದು, ಇವತ್ತಿಗೆ ನಿಮಗೆ 1 ಕೋಟಿಯಿಂದ ಆ 6% ರಿಟರ್ನ್ ಬಂದ ತಕ್ಷಣ 6 ಲಕ್ಷ ಸಿಗುತ್ತೆ ಅಂದ ತಕ್ಷಣ ತಿಂಗಳಿಗೆ 50,000 ಆಯಿತು. ಆ 50,000ರಿಂದ ನಿಮಗೆ ಇವತ್ತು ಜೀವನ ಸಾಗ್ಬೋದು. ಬಟ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಅ ಟೈಮು ಆ 1 ಕೋಟಿ ಏನಿದೆಯಲ್ಲ ಅದು 6% ಕೊಡ್ತಾ ಇರುತ್ತೆ. ಬಟ್ ನಿಮ್ಮ ಎಕ್ಸ್ಪೆನ್ಸಸ್ ಹೆಚ್ಚಿಗಾದಾಗ ಅದೇ 50,000, ಅದೇ 6 ಲಕ್ಷ ನಿಮಗೆ ಸಾಕಾಗ್ಲಿಕ್ಕಿಲ್ಲ. ಅದನ್ನ ಬೀಟ್ ಮಾಡ್ಬೇಕಂದ್ರೆ ಈ ತರ ನಿಮ್ಮ ಸೇಫ್ ವಿಡ್ರಾವಲ್ ರೇಟು ಲೆಸ್ ದ್ಯಾನ್ 4% ಇರೋದು ಒಳ್ಳೆಯದು. ಇದು ವೆಸ್ಟರ್ನ್ ಕಾನ್ಸೆಪ್ಟ್ ಆಗಿದೆ. ನನ್ನ ಪ್ರಕಾರ ಇಲ್ಲಿ ಇಂಡಿಯನ್ ಕಂಟೆಕ್ಸ್ಟಲ್ಲಿ ನಾವು ಹೇಳೋದಾದರೆ ನಮಗೆ ಅಂಥ 100 ವರ್ಷದ ಹಿಸ್ಟ್ರಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ. ಸೊ ಅದಕ್ಕೋಸ್ಕರ ಒಂದು 3ರಿಂದ 3.5% ಸೇವ್ ವಿಡ್ರಾವಲ್ ಇಟ್ಕೊಂಡ್ಬಿಟ್ಟು ನೀವು ಹೂಡಿಕೆ ಮಾಡಿದ್ರೆ ಒಳ್ಳೆಯದು. 1 ಕೋಟಿಯನ್ನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದು 50% ಡೆಟ್, 50% ಅಲ್ಲಿ ಇಕ್ವಿಟಿಯಲ್ಲಿ ಇಟ್ಬಿಟ್ಟು 3ರಿಂದ 3.5% ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಎವ್ರಿ ಇಯರ್ ಇನ್ಫ್ಲೇಷನ್ ಮಾಡೋದು. ಇವತ್ತಿಗೆ 3 ಲಕ್ಷ ತಗೊಳ್ಳೋದು, ನೆಕ್ಸ್ಟ್ ಇಯರು ಇನ್ಫ್ಲೇಷನ್ ಆ್ಯಡ್ ಮಾಡ್ತಾ ಹೋಗೋದು. ಈ ಥರ ಮಾಡ್ತಾ ಹೋದರೆ ಇಟ್ ವಿಲ್ ಲಾಸ್ಟ್ ಲಾಂಗ್ ಫಾರ್ ಯು ಆ್ಯಂಡ್ ಇಟ್ ವಿಲ್ ಬಿ ಸೇಫ್ ವಿಡ್ರಾವಲ್ ರೇಟ್ ಅಂತ ಹೇಳ್ತೀನಿ. ಸರ್, ಈಗ ನಾನು ಆಗಲೇ ಮಾತನಾಡಬೇಕಿದ್ರೆ ಒಂದು ಲೀಡ್ ಕೊಟ್ಟಿದ್ದೆ, ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಎಕ್ಸಾಂಪಲ್ ಬಗ್ಗೆ ನಿಮ್ಮ ಹತ್ರ ಕೇಳ್ತೀನಿ ಅಂತ. ಯಾಕಂದರೆ ಇದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿರುವಂಥ ವಿಚಾರ. ಬಹಳಷ್ಟು ಜನ ಅದನ್ನು ನೋಡಿಬಿಟ್ಟೆ SWP ಮಾಡಿ ನಾನು ಸೆಟ್ಲ್ ಆಗ್ತೀನಿ ಅಂತ ಹೇಳುವಂಥ ರೇಂಜ್ಗೂ ಕೂಡ ಹೋಗ್ಬಿಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಸರ್, ಆ ಎಕ್ಸಾಂಪಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 20,000 ರೂಪಾಯಿಯನ್ನು 20 ವರ್ಷಗಳ ಕಾಲ ನಿರಂತರವಾಗಿ ಹೂಡಿಕೆ ಮಾಡ್ತಾ ಹೋದರೆ ಅಲ್ಲಿ ಸುಮಾರು 2 ಕೋಟಿ ರೂಪಾಯಿಯಷ್ಟು ಹಣ ಇರುತ್ತೆ. ಸೊ 21ನೇ ವರ್ಷದಿಂದ ಪ್ರತಿ ತಿಂಗಳು ನೀವು 1.5 ಲಕ್ಷ ರೂಪಾಯಿಯಂಗೆ ನೀವು ವಿತ್ಡ್ರಾ ಮಾಡ್ತಾ ಹೋದರೆ ಲೈಫ್ ಲಾಂಗ್ ನಿಮಗೆ ಹಣ ಬರ್ತಾ ಇರುತ್ತೆ. ಜೊತೆಗೆ ಅಕೌಂಟ್ನಲ್ಲೂ ಕೂಡ ಒಂದಿಷ್ಟು ಹಣ ಅಂತ ಇರುತ್ತೆ ಅಂತ. ಇದು ನಿಜನಾ? ಇದು ಆ್ಯಕ್ಚುಲಿ ಸತ್ಯನಾ ಅಂತ? ಇದರಲ್ಲಿ ಬಹಳಷ್ಟು ಮಿಸ್ಕಾನ್ಸೆಪ್ಷನ್ ಇದೆ. ಈ ಎಲ್ಲ ಸೋಷಿಯಲ್ ಮೀಡಿಯಾ ಕಂಟೆಂಟ್ದಲ್ಲಿ ಇದು ತುಂಬ ವೈರಲ್ ಆಗುತ್ತೆ. ಏನು ಹೇಳ್ತಾರೆ ಅಂದರೆ ರೋಜಿ ಪಿಕ್ಚರ್ ಕೊಟ್ಬಿಡ್ತಾರೆ. ಸೊ ಇವರೆಲ್ಲ ಫಸ್ಟ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದರೆ ಈ 20,000 ಏನು ಹೂಡಿಕೆ ಮಾಡ್ತೇನೆ ಅಂತಾರಲ್ಲ, ಈ 20,000 ಹೂಡಿಕೆಯನ್ನು ಅವರು 100% ಇಕ್ವಿಟಿ ಮಾರ್ಕೆಟ್ದಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ತಾರೆ. ಅದು ಫಸ್ಟ್ ರಿಸ್ಕು. ಯಾಕೆಂದರೆ ಇಕ್ವಿಟಿ ಮಾರ್ಕೆಟ್ ಅಂದ ತಕ್ಷಣ, ಲಾಂಗ್ ಟರ್ಮ್ ಅಂದ ತಕ್ಷಣ ನಾನು ಆಗಲೇ ಹೇಳಿದಾಗೆ ಗ್ಯಾರಂಟಿಯಾಗಿ ರಿಟರ್ನ್ಸ್ ಬರುತ್ತೆ ಅಂತಿಲ್ಲ, ಹೋಪು ಪ್ರಾಬಬಿಲಿಟಿ ಹೆಚ್ಚಿಗಿದೆ. ಹಾಗಂದ ತಕ್ಷಣ ಗ್ಯಾರಂಟಿ ಅಂತಿಲ್ಲ. ಸೊ ಅದಕ್ಕೋಸ್ಕರ 20,000 ರೂಪಾಯಿಯನ್ನು ನೀವು ಎಲ್ಲದೂ ಹೋಗಿಬಿಟ್ಟು ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ರಿಸ್ಕ್ ಇದೆ. ಇದನ್ನು ಅವರು ಪಾಸ್ಟ್ ಡೇಟಾ ನೋಡಿಬಿಟ್ಟು ಹೇಳಿಬಿಡ್ತಾರೆ. ಹಾಗಂದ ತಕ್ಷಣ ನೀವು ಸ್ಟಾರ್ಟ್ ಮಾಡುವಾಗ ಇದೇ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ಒಂದನೇದ್ದು. ಅದಕ್ಕೋಸ್ಕರ ನೀವು ಡೈವರ್ಸಿಫಿಕೇಷನ್ ಮಾಡಲೇಬೇಕು. ಡೈವರ್ಸಿಫಿಕೇಷನ್ ಅಂದರೆ ಸ್ವಲ್ಪ ಸೇಫ್ಟಿ ಕಡೆ ನೀವು ಹಾಕಲೇಬೇಕು. ಬಟ್ ಇದು ಈ ಲೆಕ್ಕಾಚಾರ ಏನು ಕೊಡ್ತಾ ಇದ್ದಾರೆ, ಇದು ಕಂಪ್ಲೀಟ್ ನಾನ್ ಸೆನ್ಸ್ ಅಂತ ಹೇಳ್ತೀರಾ? ಹೇಳ್ತೀನಿ. ನಾನು ಅದನ್ನೇ ಚೆಕ್ ಮಾಡಿದರೆ, ಈಗ 20 ವರ್ಷ ಹಿಂದಲ್ ಡೇಟಾ ತೊಗೊಳ್ಳೋಣ. 20 ವರ್ಷ ಹಿಂದಲ್ ಡೇಟಾ ತೊಗೊಂಡು ಇದೇ 20,000 ಇಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ ನಿಫ್ಟಿ 50ಯಲ್ಲಿ ಹಾಕಿದರೆ 2 ಕೋಟಿ ಆಗಿದೆ ಅಂತ ಓಕೆ ಅಂದಾಜಿಸ್ಬೋದು ನಾವು. ಯಾಕಂದರೆ 11ರಿಂದ 12% ರಿಟರ್ನ್ಸ್ ಬಂದಿದೆ, ಕೊಟ್ಟಿರ್ಬೋದು, ಫೈನು. ಬಟ್ ನಾವು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ಈ ರೋಜಿ ಪಿಕ್ಚರ್ ಕೊಡ್ತಾ ಇರ್ತಾರಲ್ಲ, ಇವರು ಆ ಜನರ ಭಾವನೆಯನ್ನು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಅವರು ಈ ಇಕ್ವಿಟಿ ಮಾರ್ಕೆಟನ್ನು ವೊಲ್ಯಾಟಿಲಿಟಿಯನ್ನು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಯಾಕೆಂದರೆ ಹೊಸದಾಗಿ ಬರುವಂಥ ಇನ್ವೆಸ್ಟರ್ಸು ಈಗ 20,000 ಪ್ರತಿ ತಿಂಗಳು ಮಾಡುವಾಗ ಫೈನು, ಆ ಅಮೌಂಟು 50 ಲಕ್ಷ 1 ಕೋಟಿ ಆದಾಗ ಅಕಸ್ಮಾತ್ 30-40% ಡೌನ್ ಟ್ರೆಂಡ್ ಆಗಿ ಮಾರ್ಕೆಟ್ ಕ್ರ್ಯಾಶ್ ಆದರೆ ಆ ಹೊಡೆತವನ್ನು ಎಷ್ಟು ತಡ್ಕೊತಾರೆ ಅನ್ನೋದು ಇಂಪಾರ್ಟೆಂಟು. ಓಕೆ, ಬಿಹೇವಿಯರ್ ಇಂಪಾರ್ಟೆಂಟು, ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಇಕ್ವಿಟಿ ಮಾರ್ಕೆಟ್ಗೆ ಅನ್ನೋದು ಇಂಪಾರ್ಟೆಂಟು. ಎರಡನೇ ಆಸ್ಪೆಕ್ಟು. ಮೂರನೇದು ನಾ ಡೈವರ್ಸಿಫಿಕೇಷನ್ ಹೇಳಿದೆ. ನಾಲ್ಕನೇದು ರಿಟರ್ನ್ ಎಕ್ಸ್ಪೆಕ್ಟೇಷನ್. ಇವರೆಲ್ಲರೂ ಏನು ಮಾಡ್ತಾರೆ 12ರಿಂದ 15% ಗ್ಯಾರಂಟಿಯಾಗಿ ರಿಟರ್ನ್ಸ್ ಹಿಡಿದ್ಬಿಡ್ತಾರೆ. 12ರಿಂದ 15% ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವ್ರು ಗ್ಯಾರಂಟಿಯಾಗಿ ಹೇಳ್ತಾರೆ. ನನ್ನ ಪ್ರಕಾರ ನೀವು ಏನಾದರೂ ಇಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ ಲಾಂಗ್ ಟರ್ಮ್ ಆಗಿ ಹೂಡಿಕೆ ಮಾಡ್ತೀನಿ ಅಂದರೆ 10%ಗಿಂತ ಹೆಚ್ಚಿಗೆ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡಿಬಿಡಿ. 10%ಗಿಂತ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಹೆಚ್ಚಿಗೆ ರಿಟರ್ನ್ ಬಂದರೆ ಒಳ್ಳೆಯದು, ಕಮ್ಮಿ ರಿಟರ್ನ್ ಬಂದರೆ ನನಗೆ ಹೊಡೆತ ಕೊಡುತ್ತೆ. ಅದಕ್ಕೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. 2 ಕೋಟಿ ಆಗಿರುವಂಥ ನಿದರ್ಶನ ಇವೆ. ಎಸ್ ಸರ್, 2 ಕೋಟಿ ಆಗಿರ್ಬೋದು, ಅಲ್ಲಿ ಪ್ರಶ್ನೆ ಇಲ್ಲ. ಯಾಕಂದರೆ 11-12% ರಿಟರ್ನ್ ಸಿಕ್ತು ಅಂತ ಹೇಳಿ 2 ಕೋಟಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಬಟ್ ಪ್ರತಿ ತಿಂಗಳು ಆಮೇಲೆ ನಾನು 1.5 ಲಕ್ಷ ರೂಪಾಯಿ ವಿತ್ಡ್ರಾ ಮಾಡಿದರೆ ನಾನು ಲೈಫ್ ಲಾಂಗ್ ಆದಷ್ಟು ಬರುತ್ತೆ, ಆಮೇಲೆ ಅಕೌಂಟಲ್ಲೂ ಒಂದಷ್ಟು ಇರುತ್ತೆ ಅಂತ ಹೇಳುವಂಥದ್ದು ನಿಜ ಆಗುವಂಥ ಸಾಧ್ಯತೆಗಳಿದೆ, ಪಾಸಿಬಿಲಿಟೀಸ್ ಇದೆಯಾ ಅಂತ? ಇದಕ್ಕೆ ಒಂದು ರಿಸ್ಕ್ ಅಂತಾರೆ. ಇದನ್ನು ಬಹಳ ಜನರಿಗೆ ಇವ್ರು ಏನು ಹೇಳ್ತಾರಲ್ಲ ಇವ್ರಿಗೆ ಗೊತ್ತಿಲ್ಲ. ಇದಕ್ಕೆ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕ್ ಅಂತಾರೆ. ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕ್ ಅಂದರೆ ಸಿಂಪಲ್ ಆಗಿ ಒಬ್ಬ ಲೇಮ್ಯಾನು ನಮ್ಮ ಕನ್ನಡಿಗರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಹೇಗೆ ಹೇಳ್ಬೇಕಂದ್ರೆ, 1 ಕೋಟಿ ರೂಪಾಯಿ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡ್ತೀರಾ. 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಇವರೆಲ್ಲರೂ ಏನು ಹೇಳ್ತಾರೆ ಅಂದರೆ 12% ರಿಟರ್ನ್ಸನ್ನು ಅಜ್ಯೂಮ್ ಮಾಡ್ತಾರೆ ಇವರು.
12% ಅಂದರೆ 1 ಕೋಟಿಗೆ 1 ವರ್ಷಕ್ಕೆ 12 ಲಕ್ಷ ಆಯಿತು. ಹೌದು. 12 ಲಕ್ಷ ಆದಾಗ ನಾನು 12 ಲಕ್ಷ ಸಿಗುತ್ತೆ ಅಂತ 12 ಲಕ್ಷ ನಾನು ಪ್ರತಿ ವರ್ಷ ನಾನು ವಿಡ್ರಾ ಮಾಡ್ಕೊತಾ ಹೋದರೆ ಫೈನು. ಈಗ ನಾವು ಹೂಡಿಕೆ ಮಾಡ್ತಾ ಇರೋದು ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸು, ಅಲ್ಲಿ ಯಾವುದೂ ಗ್ಯಾರಂಟಿ ಇಲ್ಲ. ಒಂದು ವರ್ಷ 12% ಆಗ್ಬೋದು, ಒಂದು ವರ್ಷ ನೆಗೆಟಿವ್ 20% ಆಗ್ಬೋದು, ಇನ್ನೊಂದು ವರ್ಷ ಪಾಸಿಟಿವ್ 30% ಆಗ್ಬೋದು. ಇಂಥ ಸಿಚುವೇಶನ್ದಲ್ಲಿ ನಾನೇನಾದರೂ 12% ಸಿಗುತ್ತೆ ಅಂತ 12 ಲಕ್ಷ ನಾನು ವಿಡ್ರಾ ಮಾಡಿಕೊಂಡೆ 1 ಕೋಟಿಯಿಂದ ಅಂದರೆ ಫೈನು. ಅಕಸ್ಮಾತ್ ಆ ಪರ್ಟಿಕ್ಯುಲರ್ ಇಯರ್ದಲ್ಲಿ ರಿಟರ್ನ್ಸ್ ನೆಗೆಟಿವ್ ಅಥವಾ 12%ಗಿಂತ ಕಮ್ಮಿ ಬಂದರೆ ನಾನು ಆ ಅಸಲಿಂದನೇ ವಿಡ್ರಾ ಮಾಡ್ತೀನಿ. ಅಸಲಿಂದ ವಿಡ್ರಾ ಮಾಡಿದಾಗ ನಾನು ಎಷ್ಟು ವರ್ಷ ಇದು ಬಾಳುತ್ತೆ ನಾನು ದುಡ್ಡು ಅನ್ಕೊಂಡಿರ್ತೀನಲ್ಲ ಅದಕ್ಕಿಂತ ಮೊದಲೇ ಖಾಲಿ ಆಗಿಬಿಡುತ್ತೆ, ಝೀರೋ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕ್ ಅಂತಾರೆ. ಈ SWP ಹೇಳುವಾಗ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಿ 12% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾ ಇದ್ದಾರಲ್ಲ ಇವರಿಗೆ ಈ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕೇ ಗೊತ್ತಿಲ್ಲ. ಒಂದನೇದ್ದು. ಎರಡನೇದು, ಅಕಸ್ಮಾತ್ ನಾನು 1 ಕೋಟಿ ಹೂಡಿಕೆ ಮಾಡಿದ್ದೀನಿ, ಸ್ಟಾರ್ಟಿಂಗ್ದಲ್ಲೇ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ರಿಟರ್ನ್ಸ್ ನನ್ನ ಅಸೆಟ್ಟಿಂದ ಬರ್ತಾ ಇದೆಯಾ, ಬಟ್ ನಾನು ಫಿಕ್ಸ್ ಆಗಿ ರಿಟರ್ನ್ ತೊಗೊತಾ ಇದ್ದೀನಿ ಅಂದರೆ ಆಫ್ಟರ್ವರ್ಡ್ಸು ಈಗ 60 ವರ್ಷದವ್ರು ಮಾಡ್ತಾ ಇದ್ದಾರೆ, 70-75ನೇ ವರ್ಷ ಅಥವಾ 80 ವರ್ಷಕ್ಕೆ ನಾನು ದುಡ್ಡು ಸಾಕಾಗುತ್ತೆ ಅಂತಾರಲ್ಲ ಅದಕ್ಕಿಂತ ತುಂಬ ಮೊದಲೇ ಈ 1 ಕೋಟಿ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಈ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕನ್ನು ಸಿಂಪಲಾಗಿ ನಾನು ಹೇಳಿದಾಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮ ವಿಡ್ರಾವಲ್ ರೇಟ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಆಗಲೇ ನೀವು ಹೇಳಿದಂಗೆ ಹೌದು, 4% ಇದ್ರೆ 4%ಗಿಂತ ಕಮ್ಮಿ ಇದ್ರೆ ಒಳ್ಳೆಯದು. ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನಿಮಗೆ ಬಾಳಿಕೆ ಬರುತ್ತೆ ನಿಮ್ಮದು. ಅದು 4% ಇಯರ್ಲಿ ಅಲ್ವಾ? ಇಯರ್ಲಿ ವಿತ್ ಇನ್ಫ್ಲೇಷನ್ ಅಡ್ಜಸ್ಟೆಡ್. ಇವತ್ತು 4%, 1 ಕೋಟಿದು 4% ಅಂದರೆ 4 ಲಕ್ಷ ಆಯಿತು. ನೆಕ್ಸ್ಟ್ ಇಯರು 4 ಲಕ್ಷ ಪ್ಲಸ್ ಈ 8% ಅಥವಾ ನಿಮ್ಮ ಇನ್ಫ್ಲೇಷನ್ ಪ್ರಕಾರ ವಿಡ್ರಾ ಮಾಡ್ತಾ ಹೋಗಿ. ಬಟ್ 1 ಕೋಟಿ ಇಟ್ಟುಬಿಟ್ಟು FD ರಿಟರ್ನ್ 6% ಇದೆ ಅಥವಾ ಇಕ್ವಿಟಿ ರಿಟರ್ನ್ಸು ಒಂದು 10ರಿಂದ 20 ವರ್ಷದವರೆಗೆ 12% ರಿಟರ್ನ್ ಕೊಟ್ಟಿದೆ ಅಂತ ನಾನು 12% ವಿಡ್ರಾ ಮಾಡ್ತಾ ಹೋದರೆ ಈ ಸೀಕ್ವೆನ್ಸ್ ಆಫ್ ರಿಟರ್ನ್ಸ್ ರಿಸ್ಕಿಂದ ನಿಮಗೆ ಮುಂದೆ ತುಂಬ ಲಾಸ್ ಆಗೋ ಚಾನ್ಸಸ್ ಇದೆ. ಇದನ್ನು SWP ಮಾಡುವಾಗ ತಿಳ್ಕೊಬೇಕಾಗಿದ್ದು ತುಂಬ ಇಂಪಾರ್ಟೆಂಟು. ಎಸ್ ಸರ್, ಯಾಕಂದರೆ ತುಂಬ ಜನಕ್ಕಿರುವಂಥ ಏನು ತಪ್ಪು ಕಲ್ಪನೆ ಇದು, SWP ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತೇಳಿ. ಬಟ್ ನೀವು ನಿಜವಾಗ್ಲೂ ಕಣ್ಣು ತೆರೆಸಿದ್ರಿ ಅಂತ ಹೇಳಿದ್ರಿ. ಸೊ ಇದ್ರ ಜೊತೆಗೆ ಇನ್ನೊಂದು ಕೇಳಬೇಕಾಗಿರೋದು ಅಂತ ಹೇಳಿದ್ರೆ, ಈಗ SIP ಮಾಡುವಂಥವ್ರಾಗಿರ್ಬೋದು ಅಥವಾ SWP ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರಾಗಿರ್ಬೋದು, ಅವರು ಮಾಡಲೇಬಾರದಂಥ ತಪ್ಪುಗಳು ಏನು ಅಂತ, ಏನು ಜಾಸ್ತಿ ಗಮನಿಸಬೇಕು ಅಂತ? ಒಂದನೇದ್ದು, ಎಕ್ಸ್ಪೆಕ್ಟೇಷನ್ನು ನಿಮ್ಮ ರಿಯಲಿಸ್ಟಿಕ್ ಆಗಿರಲಿ. 20-25% ರಿಟರ್ನ್ ಕೊಟ್ಟಿದೆ ಅಂದ ತಕ್ಷಣ ಯಾವುದೇ ಅಸೆಟ್ಟಿಂದ ಅಷ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದರೆ ರಿಟರ್ನ್ಸ್ ಆರ್ ನಾಟ್ ಗ್ಯಾರಂಟಿಡ್. ಸೊ ಅದಕ್ಕೋಸ್ಕರ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದು ಇಕ್ವಿಟಿ ಮಾರ್ಕೆಟ್ದಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ 10%ಗಿಂತ ಹೆಚ್ಚಿಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದನೇದ್ದು. ಎರಡನೇದ್ದು, ಡೈವರ್ಸಿಫಿಕೇಷನು ತುಂಬ ಇಂಪಾರ್ಟೆಂಟ್. ಎಲ್ಲದೂ ಹೋಗ್ಬಿಟ್ಟು ಒಂದೇ ಅಸೆಟ್ ಕ್ಲಾಸಲ್ಲಿ ಹಾಕಬೇಡಿ. ಮೂರನೇದು, ನೀವು ಹೂಡಿಕೆ ಮಾಡುವಾಗ ಅಪ್ ಟ್ರೆಂಡು ಡೌನ್ ಟ್ರೆಂಡ್ ಆಗ್ತಿರುತ್ತೆ. ಯಾಕಂದರೆ ಇಕ್ವಿಟಿ ಮಾರ್ಕೆಟ್ ಈಸ್ ನಾಟ್ ಲೈಕ್ ಅಲ್ಲಿ ಬ್ಯಾಂಕ್ FDಯಲ್ಲಿ ನಾನು 7% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎವ್ರಿ ಇಯರ್ 7% ಸಿಗ್ತಾ ಇರುತ್ತೆ. ಬಟ್ ಇಕ್ವಿಟಿ ಮಾರ್ಕೆಟ್ದಲ್ಲಿ ಆ ಥರ ಇಲ್ಲ. ಸೊ ಆವಾಗ ನೀವು ಏನಾದರೂ ಡೌನ್ ಟ್ರೆಂಡನ್ನು ನೋಡಿದರೆ ಅಥವಾ ಎಕನಾಮಿಕಲ್ ಕ್ರ್ಯಾಶಸ್ಸನ್ನು ನೋಡಿದರೆ ಆವಾಗ ನೀವು ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೊತೀರಿ ಅನ್ನೋದ್ರ ಬಗ್ಗೆನೂ ಗಮನ ಇಡಬೇಕು. ಅದಕ್ಕೆ ನಿಮ್ಮ ಬಿಹೇವಿಯರ್ ಕಂಟ್ರೋಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ಫೈನಾನ್ಷಿಯಲ್ ವರ್ಲ್ಡಲ್ಲಿ 90% ಬಿಹೇವಿಯರ್ ಕಂಟ್ರೋಲು, 10% ಆಲ್ ದೀಸ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಪ್ರಾಡಕ್ಟು. ಕರೆಕ್ಟ್ ಸರ್. ಈಗ ನಾನು ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ಈಗ SIP ಮಾಡಿದ ಮೇಲೆ ನಾನು SWP ಮಾಡೋದು ಬೆಸ್ಟಾ ಅಥವಾ ಒಂದು ಸರ್ತಿ ಲಮ್ಸಮ್ ಅಮೌಂಟ್ ಹಾಕಿ, ಯಾಕಂದರೆ ಈಗ ರಿಟೈರ್ಡ್ ಆಗುವಾಗ ಅಥವಾ ಎಲ್ಲೊಂದು ಕಡೆ ಒಂದು ಹಣ ಬಂದಿರುತ್ತೆ, ರಿಟೈರ್ಮೆಂಟ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಸೈಟ್ ಮಾರಿದ್ದಿರ್ಬೋದು, ಅದನ್ನು ಹಾಕಿಬಿಟ್ಟು ಇಷ್ಟು ವರ್ಷಗಳ ನಂತರ SWP ಮಾಡೋದು ಬೆಸ್ಟ್? SIP ಮಾಡಿಬಿಟ್ಟು ಆ ನಂತರ SWP ಮಾಡಿದರೆ ಆ SIP ಮಾಡಿದವರಿಗೆ ಒಂದಿಷ್ಟುವರೆಗೆ ಮಾರ್ಕೆಟ್ ಕಂಡೀಷನ್ ಹೇಗೆ, ಮಾರ್ಕೆಟ್ ವೊಲ್ಯಾಟಿಲಿಟಿ ಅನ್ನೋದ್ರ ಬಗ್ಗೆ ಒಂದು ಗಮನ ಇರುತ್ತೆ. ಹೌದು. ಸೊ ಅವರಿಗೆ SWP ಮಾಡುವಾಗ ಟು ಸರ್ಟನ್ ಎಕ್ಸ್ಟೆಂಟ್ ಅವರು ಈಕ್ವಿಟಿ ಮಾರ್ಕೆಟನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನಾನು ಎಂದೂ ಕೂಡ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಥವಾ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸನ್ನು ಎಕ್ಸ್ಪ್ಲೋರೇ ಮಾಡಿಲ್ಲ. ಬ್ಯಾಂಕ್ FD, ರಿಯಲ್ ಎಸ್ಟೇಟು, ಗೋಲ್ಡು ಇಂಥದ್ರಲ್ಲೇ ಮಾಡ್ತಾ ಬಂದಿದ್ದೀನಿ. ಈಗ ಸಡನ್ ಆಗಿ ನಾನು SWP ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ SWP ಮಾಡಬೇಕಾದ್ರೆ ನಿಮ್ಮ ಇಕ್ವಿಟಿ ಎಕ್ಸ್ಪೋಜರನ್ನು ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಯಾಕಂದರೆ ನೀವು ಒಂದು ಓಲ್ಡ್ ಏಜ್ ಆದಾಗ ನೀವು ಆ ಹೊಡೆತವನ್ನು ಎಷ್ಟು ತಳ್ಕೋತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ SIP ಮಾಡಿಬಿಟ್ಟು SWP ಮಾಡಿದವ್ರಿಗೆ ಒಂದು ಅಡ್ವಾಂಟೇಜ್ ಏನಂದರೆ ದೇ ನೋ ಹೌ ದ ಮಾರ್ಕೆಟ್ ವರ್ಕ್ಸು. SWP ಫ್ರೆಶ್ ಆಗಿ ಎಂಟ್ರಿ ಆಗ್ತಾ ಇದ್ದೀರಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಡೆ ಗಮನ ಕೊಡೋದು ತುಂಬ ಒಳ್ಳೆಯದು. ಸರ್, ಹಾಗಿದ್ರೆ ಈಗ SIPಗೆ ಜಾಸ್ತಿ ಪವರ್ ಇದೆಯಾ, SWPಗೆ ಜಾಸ್ತಿ ಪವರ್ ಇದೆಯಾ?
ಎಸ್ ಐ ಪಿಗೂ ಪವರ್ ಇದೆ, ಎಸ್ ಡಬ್ಲ್ಯೂ ಪಿಗೂ ಪವರ್ ಇದೆ. ಎಸ್ ಐ ಪಿ ಆ್ಯಸ್ ನಾನು ಆಗಲೇ ಹೇಳಿದ ಹಾಗೆ ಇಟ್ ಇಸ್ ಮೀನ್ಡ್ ಫಾರ್ ದ ಡಿಫ್ರೆಂಟ್ ಪರ್ಪಸು. ಎಸ್ ಐ ಪಿಗೂ ತುಂಬ ಪವರ್ ಇದೆ, ಇಟ್ ವಿಲ್ ಹೆಲ್ಪ್ ಯು ಟು ಅಕ್ಯುಮುಲೇಟ್ ದ ಮನಿ. ಎಸ್ ಡಬ್ಲ್ಯೂ ಪಿಗೂ ಪವರ್ ಇದೆ, ಬಟ್ ಏನಂದರೆ ಅದಕ್ಕೆ ಅದರದೇ ಆದಂಥ ರಿಸ್ಕ್ ಇದೆ. ಎರಡೂದರಲ್ಲೂ ಪವರ್ ಇದೆ, ಬಟ್ ಯಾವಾಗ ಯಾವುದು ನಿಮಗೆ ಸೂಕ್ತ, ಎಷ್ಟು ಸೂಕ್ತ, ಎಷ್ಟು ಮಾಡಬೇಕು, ಎಷ್ಟು ರಿಸ್ಕ್ ಇದೆ ಅನ್ನೋದನ್ನು ತಿಳ್ಕೊಂಬಿಟ್ಟು ಮಾಡಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀಷಿಯಸ್ ಟೈಮ್ ಮತ್ತು ಪ್ರೀಷಿಯಸ್ ನಾಲೆಜ್ಗೆ. ಯಾಕಂದರೆ ನಮ್ಮ ಜೊತೆಗೆ ಶೇರ್ ಮಾಡಿದ್ದೀರಾ. ತುಂಬ ಜನಕ್ಕೆ ಎಸ್ ಐ ಪಿ ಮತ್ತು ಎಸ್ ಡಬ್ಲ್ಯೂ ಪಿ ಅಂತ ಹೇಳಿದ್ರೆ ಏನು, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಗೊತ್ತಿಲ್ಲ, ಅದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ, ಎಸ್ ಡಬ್ಲ್ಯೂ ಪಿ ಬಗ್ಗೆಯೂ ಕೂಡ ತಿಳ್ಕೊಳ್ಳಿ. ನೀವು ಕರೆಕ್ಟಾಗಿ ಅದನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಎಸ್ ಐ ಪಿಯಿಂದನೂ ಕೂಡ ಒಂದು ದೊಡ್ಡ ಮೊತ್ತದ ಹಣವನ್ನು ನೀವು ಸಂಪಾದಿಸೋದಕ್ಕೆ ಸಾಧ್ಯ. ಅದೇ ಥರ ಎಸ್ ಡಬ್ಲ್ಯೂ ಪಿ ಮಾಡಿ ನಿಮ್ಮ ನಿವೃತ್ತಿಯ ಜೀವನವನ್ನು ಕೂಡ ಸುಖಮಯವಾಗಿ, ಆರ್ಥಿಕವಾಗಿ ಸುಖಮಯವಾಗಿ ಕಳೆಯೋದಕ್ಕೆ ಸಾಧ್ಯ ಇದೆ. ಸೊ ಈಗಾಗಲೇ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಹಾಗೆಯೇ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರಾಗಿರುವಂಥ ಬಸವರಾಜ ತೋನಗಟ್ಟಿಯವರು ಈ ಎಸ್ ಐ ಪಿ ಮತ್ತು ಎಸ್ ಡಬ್ಲ್ಯೂ ಪಿ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Boss Wala. Be the boss.